ಮಗನ್ನ ಓದಿಸ್ಬೇಕು ಅಂತ ಆಸೆ ಪಟ್ನೆ ಹೊರತು ನಿನ್ ಜೊತೆ ಬಾಳೋದಕ್ಕಲ್ಲ. ನೀನ್ ನಂಬಿಕೆಗೆ ಯೋಗ್ಯನಾದವನು ಅನ್ಕೊಂಡಿದ್ದೆ. ಆದ್ರೆ ನಿನ್ ಬುದ್ಧಿ ಇಂಥದ್ದು ಅಂತ ಗೊತ್ತಿರ್ಲಿಲ್ಲ. ಆನಂದ್ ನನ್ನ ಬೈದಿರ್ಬೋದು, ಮದುವೆ ಆಗದೆ ಇರ್ಬೋದು, ಆದ್ರೆ ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ. ನಾನು ಆನಂದ ಬಿಟ್ರೆ ನನ್ನ ಕನಸು ಮನಸ್ಸಿನಲ್ಲೂ ಬೇರೆ ಯಾರನ್ನು ಆಸೆ ಪಟ್ಟಿರ್ಲಿಲ್ಲ, ಪಡೋದು ಇಲ್ಲ. ನೋಡಿ ಶಿವಣ್ಣ, ಬಾಳ್ನಲ್ಲಿ ಎಂತ ಪರೀಕ್ಷೆ ಬಂದ್ರು ಒಳ್ಳೆತನದಿಂದ ಒಳ್ಳೆ ಮನಸ್ಸಿನಿಂದ ಬಾಳ್ಬೇಕು. ಆದ್ರೆ ನೀನು ತಪ್ಪ ಹೆಜ್ಜೆ ಹಾಕಿ ನಮ್ಮ ಪವಿತ್ರವಾದ ಸಂಬಂಧಕ್ಕೆ ಮಸಿ ಬಳದ್ಬಿಟ್ಟೆ. ನೀನ್ ಆತರದಿಂದ ಮಾತಾಡಿದ್ರು ಸರಿ, ಕುಡಿದು ಮಾತಾಡಿದ್ರು ಸರಿ, ಇನ್ನೊಂದು ಕ್ಷಣನೂ ನಾನಿಲ್ಲಿರಲ್ಲ. ಶಿವ, ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಸರಸ್ವತಿ, ನೀನ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ಕೇನೆ ಶಿವು ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡು ನಿನ್ನ ಮೇಲೆ ನನಗಿರೋ ಅನುಮಾನ ಹೋಗ್ಲಾಡ್ಸೋಕೆ ಶಿವುಗೆ ಇದು ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ. ನನ್ನ ದುಡುಕ್ ಬುದ್ಧಿಯಿಂದ ನಾನು ತಗೊಂಡ ಎಲ್ಲಾ ತೀರ್ಮಾನಗಳು ತಪ್ಪಾಗೇ ಇರ್ತಿದ್ವು. ಲೈಫಲ್ಲಿ ಫಸ್ಟ್ ಟೈಮ್ ನಿಧಾನವಾಗಿ ಯೋಚನೆ ಮಾಡಿದೆ, ನಿಜಾನ ತಿಳ್ಕೊಂಡೆ. ಶಿವು ತರ ಒಬ್ರು ಒಳ್ಳೆ ಫ್ರೆಂಡ್ ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗಿದ್ರು, ನಮ್ಮಿಬ್ಬರನ್ನು ಒಂದು ಮಾಡೋದಕ್ಕೋಸ್ಕರ ಅವ್ರು ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತು. ಶಿವಣ್ಣ, ನನ್ನ ಕ್ಷಮಿಸಿ, ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಅಯ್ಯೋ ಬಿಡಿ, ಹೇಗಾದ್ರೂ ನೀವಿಬ್ರು ಒಂದಾಗ್ಲಿ ಅಂತಾನೆ ನಾನು ಹೀಗೆ ಮಾಡಿದ್ದು. ಹಾ, ನೀವಿಷ್ಟು ದಿನ ಯಾವ್ದಕ್ ಕಷ್ಟಪಟ್ರೋ ಆ ಆಸೆ ಈಡೇರಿದೆ. ನಿಮ್ ಮಗನ್ನ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನೀವ್ ಬಂದ ತಕ್ಷಣ ಇದನ್ನ ಹೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ಇಷ್ಟೆಲ್ಲ ನಡೆದೋಯ್ತು. ನಮ್ ಮುತ್ತುನ ಈ ಫಂಕ್ಷನ್ಗೆ ಖಂಡಿತ ಕರ್ಕೊಂಡು ಹೋಗ್ಬೇಕು. ಹೌದು,